ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ವಿದ್ಯಾರ್ಥಿ ಜೀವನದಲ್ಲಿ ನಿದ್ದೆಯ ಮಹತ್ವ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಆರೋಗ್ಯವೇ ಭಾಗ್ಯ. ಒಳ್ಳೆಯ ಆರೋಗ್ಯಕ್ಕೆ ಸಮತೋಲನ ಆಹಾರ ಮತ್ತು ಗುಣಮಟ್ಟದ ನಿದ್ರೆ ಅತಿ ಅವಶ್ಯಕ. ನಿದ್ದೆಯು ಮನುಷ್ಯನ ಮೆದುಳಿಗೆ ವಿಶ್ರಾಂತಿ ಮತ್ತು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಆರೋಗ್ಯವಂತ ವಿದ್ಯಾರ್ಥಿಗಳಿಗೆ ದಿನಕ್ಕೆ 6 ರಿಂದ 8 ಗಂಟೆ ನಿದ್ರೆ ಅತ್ಯವಶ್ಯಕ. ವಿದ್ಯಾರ್ಥಿಗಳ ಬೌದ್ಧಿಕ, ಭೌತಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು 6-7 ಗಂಟೆ ನಿದ್ರೆ ಸಹಾಯಕಾರಿ. ಸಾಮಾನ್ಯವಾಗಿ ರಾತ್ರಿ 11 ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ನಿದ್ರಿಸುವುದು ಅತ್ಯುತ್ತಮ ಎಂದು ಸಂಶೋಧನೆಗಳು ದೃಢಪಡಿಸಿವೆ. ಅತಿಯಾಗಿ ನಿದ್ದೆ ಮಾಡುವುದು ಮತ್ತು ನಿದ್ರಾಹೀನತೆಯು ದೈಹಿಕ ಹಾಗೂ ಮಾನಸಿಕ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಒಳ್ಳೆಯ ನಿದ್ದೆಯು ಕೆಲಸ ಕಾರ್ಯಗಳಿಂದ ದಣಿದ ದೇಹ ಮತ್ತು ಮನಸ್ಸುಗಳ ಪುನರ್ ಲವಲವಿಕೆಗೆ ಅವಶ್ಯಕ. ಸರಿಯಾಗಿ ನಿದ್ರೆ ಮಾಡದ ವಿದ್ಯಾರ್ಥಿಗಳಿಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ವಿಷಯಗಳ ಪರಿಕಲ್ಪನೆಗಳು ಸ್ಪಷ್ಟವಾಗಿ ಅರ್ಥವಾಗಲಾರವು. ಪರೀಕ್ಷಾ ಸಮಯದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಒತ್ತಡ ಮತ್ತು ಪರೀಕ್ಷಾ ಭಯದಿಂದಾಗಿ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಇದರಿಂದ ಓದಿದ ವಿಷಯ ನೆನಪಾಗದೆ ಗಲಿಬಿಲಿಗೊಳ್ಳುವರು. ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಬೆಳಗ್ಗೆ ಪರೀಕ್ಷಾ ಹಾಲ್ನಲ್ಲಿ ಮಲಗಿದ ಅದೆಷ್ಟೋ ವಿದ್ಯಾರ್ಥಿಗಳನ್ನು ನಾವು ಕಂಡಿದ್ದೇವೆ. ನಿದ್ರೆಗೆಟ್ಟವರಿಗೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಹೊಳೆಯುವುದಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಓದಲು ಪುಸ್ತಕ ಹಿಡಿದೊಡನೆ ನಿದ್ರಾದೇವಿ ಆವರಿಸಿಕೊಂಡು ಬಿಡುತ್ತಾಳೆ. ಓದುವಾಗ ನಿದ್ರೆ ಬರುತ್ತಿದ್ದರೆ ಓದುವ ಜಾಗದಿಂದ ಮೇಲೆದ್ದು 5 ನಿಮಿಷ ವಾಕ್ ಮಾಡಿ ಪುನಃ ಓದಲು ಕುಳಿತುಕೊಳ್ಳಿ. ಓದುತ್ತಿರುವ ವಿಷಯವನ್ನು ಬದಲಿಸಿ ಬೇರೆ ವಿಷಯವನ್ನು ಓದಲು ಪ್ರಾರಂಭಿಸಿ. ಓದುವಾಗ ನಿದ್ದೆ ಬರುತ್ತಿದ್ದರೆ ಚಿತ್ರ ಬಿಡಿಸಿ, ವಿಜ್ಞಾನದ ನಿಯಮಗಳನ್ನು ಬರೆಯಿರಿ, ಗಣಿತದ ಲೆಕ್ಕಗಳನ್ನು ಬಿಡಿಸಿರಿ. ಮಲಗಿ ಓದುತ್ತಿದ್ದರೆ ಎದ್ದು ಕುಳಿತು ಓದಿ. ಎದ್ದು ಓದುವುದು ವಿದ್ಯೆಗಾಗಿ, ಬಿದ್ದು ಓದುವುದು ನಿದ್ದೆಗಾಗಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಓದುವಾಗ ನಿದ್ರೆ ಬರುತ್ತಿದ್ದರೆ ಮುಖ ತೊಳೆದುಕೊಂಡು ಚೆನ್ನಾಗಿ ನೀರು ಕುಡಿದು ಬಂದು ಮತ್ತೆ ಓದಲು ಪ್ರಾರಂಭಿಸಿ. ತಾಜಾ ಹಣ್ಣಿನ ರಸ ಸೇವಿಸಿ ಓದಲು ಪ್ರಾರಂಭಿಸಿ. ಬರೆಯುವ ಅಭ್ಯಾಸ ಮಾಡಿ. ಮುಖ್ಯಾಂಶಗಳನ್ನು ಗುರುತು ಹಾಕಿಕೊಳ್ಳಿ. ಚಾರ್ಟನ್ನು ತಯಾರಿಸಿ. ಒಟ್ಟಿನಲ್ಲಿ ಕ್ರಿಯಾಶೀಲವಾಗಿರಿ. ಗೆಳೆಯರೊಂದಿಗೆ ಗುಂಪು ಅಧ್ಯಯನ ಮಾಡಿ. ಅತಿಯಾಗಿ ನಿದ್ರೆ ಬರುತ್ತಿದ್ದರೆ 20 ನಿಮಿಷ ನಿದ್ರೆ ಮಾಡಿ. ಪರೀಕ್ಷೆ 1-2 ತಿಂಗಳಿರುವಾಗ 2-3 ತಾಸು ಓದಿದ ಮೇಲೆ 20 ರಿಂದ 30 ನಿಮಿಷ ನಿದ್ರೆ ಮಾಡಿದರೆ ಆರೋಗ್ಯಕ್ಕೆ ಬಹಳ ಉತ್ತಮ. ಇದು ನೆನಪಿನ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಉತ್ತಮಪಡಿಸುತ್ತದೆ. ಅತಿಯಾದ ನಿದ್ರೆ ಹಾಗೂ ನಿದ್ರೆಗೆಡುವುದು ಮನಸ್ಸನ್ನು ಗುರಿಯಿಂದ ಬೇರೆ ದಿಕ್ಕಿನತ್ತ ಕರೆದೊಯ್ದು ಅದನ್ನು ಮೆಟ್ಟಿ ನಿಲ್ಲಲು ಗುರಿ ಸಾಧಿಸಲೇಬೇಕೆಂಬ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಬೇಕು. ಈ ಸಾಧನೆ ಪರೀಕ್ಷೆಯ ಅಂಕಗಳಿಗೆ ಸೀಮಿತವಾಗಬಾರದು. ದೀರ್ಘಕಾಲದ ಅಧ್ಯಯನ ಗುರಿಯಾಗಬೇಕು. ಅನೇಕರಿಗೆ ಓದುವುದೆಂದರೆ ಬೇಸರ. ಬಲವಂತದಿಂದ ಓದಲು ಕುಳಿತುಕೊಂಡರೆ ನಿದ್ರೆ ಬರುತ್ತದೆ. ಕೆಲವರಿಗಂತೂ ಕೈಯಲ್ಲಿ ಪುಸ್ತಕ ಹಿಡಿದ ಕೂಡಲೇ ನಿದ್ರೆ ಬಂದುಬಿಡುತ್ತದೆ. ಪ್ರತಿದಿನದ ನಿದ್ರೆಯಲ್ಲಿ ಕೊರತೆಯಾದಾಗ ನಿದ್ದೆ ಬರುವುದು ಸಹಜ. ಆದರೆ ಓದಲು ಕುಳಿತಾಗ ಮಾತ್ರ ನಿದ್ರೆ ಬಂದರೆ ಅದು ಓದಿನಿಂದ ತಪ್ಪಿಸಿಕೊಳ್ಳುವ ಮನಸ್ಸಿನ ವಿಫಲ ಪ್ರಯತ್ನವೇ ಸರಿ. ಆಸಕ್ತಿ, ನಿಖರ ಗುರಿ, ಸ್ವನಂಬಿಕೆ, ಅಭ್ಯಾಸ, ಉತ್ಸಾಹ, ಧ್ಯಾನ, ಮಧ್ಯೆ ಮಧ್ಯೆ ವಿಶ್ರಾಂತಿ ಇವುಗಳಿಂದ ನಿದ್ರೆಯನ್ನು ದೂರ ಮಾಡಬಹುದು. ಕೆಲವು ವಿದ್ಯಾರ್ಥಿಗಳಿಗೆ ವರ್ಗ ಕೊನೆಯಲ್ಲಿ ನಿದ್ರೆ ಆವರಿಸಿಕೊಳ್ಳುತ್ತದೆ. ಸಿಕ್ಕಾಪಟ್ಟೆ ನಿದ್ರೆ ಮಾಡಿದರೆ ಓದಲು ಮತ್ತು ಆ ಮುಖೇನ ಗುರಿ ತಲುಪಲು ಆಗುವುದಿಲ್ಲ. ಪರೀಕ್ಷಾ ಸಮಯದಲ್ಲಿ ಅತಿ ನಿದ್ದೆಯ ಪರಿಣಾಮವಾಗಿ ಅಧ್ಯಯನ ಮಾಡಲಾಗದೆ ಕಡಿಮೆ ಅಂಕ ಗಳಿಸಬಹುದು. ಪರೀಕ್ಷೆಗಳು ಸಮೀಪಿಸಿದಾಗ ಕಾಫಿ, ಟೀ ಕುಡಿದು ತಡರಾತ್ರಿಯವರೆಗೆ ಓದುವುದು ಕೂಡ ಯೋಗ್ಯವಲ್ಲ. ಇದರಿಂದ ನೆನಪಿನ ಶಕ್ತಿಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ. ಓದಿದ ವಿಷಯ ಬಹಳ ದಿನ ನೆನಪಿನಲ್ಲಿ ಉಳಿಯುವುದಿಲ್ಲ. ನಿದ್ರೆಯಲ್ಲಿ ಮಿದುಳು ತಾನು ಸಂಗ್ರಹಿಸಿದ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಜೋಡಿಸುವ ಕೆಲಸ ಮಾಡುತ್ತದೆ. ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಮಿದುಳಿನಲ್ಲಿ ಸಂಗ್ರಹಿತ ಮಾಹಿತಿಯು ವ್ಯವಸ್ಥಿತವಾಗಿ ಹೊರಬರಬೇಕಾದರೆ ವಿದ್ಯಾರ್ಥಿಗಳಾದ ನೀವು ದಿನಕ್ಕೆ 6 ರಿಂದ 7 ಗಂಟೆಯ ಗುಣಮಟ್ಟದ ನಿದ್ರೆ ಮಾಡುವುದು ಅವಶ್ಯಕ. ಧನ್ಯವಾದಗಳು.